ಔಷಧಿಗಳ ಲೇಬಲನ್ನು ಬಳಸಿಕೊಂಡು ಅಕ್ರಮವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡ್ತಾ ಇದ್ರು. ವಿಶೇಷ ತನಿಖೆಗೆ ಆರೋಗ್ಯ ಸಚಿವ ಸೂಚನೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಆರೋಗ್ಯ ಸಚಿವ UT ಖಾದರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಥದ್ದೆಲ್ಲ ಮಾಡಂಗಿಲ್ಲ, ನಾವು ಸಹಿಸೋದು ಇಲ್ಲ ಅಂತೇಳಿ. ಬಿಡದಿ ಬಳಿ FDA ದೊಡ್ಡ ಕಾರ್ಯಾಚರಣೆ ಮಾಡಿದೆ. ನಕಲಿ ಔಷಧದ ಜಾಲವನ್ನು ಭೇದಿಸಿದ್ದಾರೆ. ಇದರ ಬಗ್ಗೆ CM DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ನಾನು ಮಾತಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಲೇಬಲ್ ಬೇರೆ ಅವರದ್ದು, ಆದರೆ ಕಡಿಮೆ ಗುಣಮಟ್ಟದ ಔಷಧಿ, ಅದಕ್ಕೆ ಯಾವುದೇ ಲೈಸೆನ್ಸು ಇಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ. ಸಾಮಾನ್ಯ ಜನ ಏನು ಮಾಡ್ತಾರೆ, ಲೇಬಲ್ಲು ಯಾವುದು ದೊಡ್ಡ ಫಾರ್ಮಾ ಕಂಪನಿದಿದೆ, ಹಾಗಾಗಿ ಇದು ಆ ಕಂಪನಿಯ ಔಷಧವೇ ಅಂತೇಳಿ ಖರೀದಿ ಮಾಡ್ತಾರೆ. ಆದರೆ ಅಸಲಿಗೆ ಅದು ಆ ಕಂಪನಿಯ ಔಷಧಿ ಆಗಿರೋದಿಲ್ಲ. ಲೇಬಲ್ ಬೇರೆ ಬಳಸಿಕೊಂಡು ನಕಲಿ ಔಷಧಿಯನ್ನು ಇವರು ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಸುಮಾರು 6 ಕೋಟಿ ಮೌಲ್ಯದ ನಕಲಿ ಔಷಧಿಯನ್ನು ಸೀಸ್ ಮಾಡಿದ್ದಾರೆ. ಯಾವುದೇ ಲೈಸೆನ್ಸ್ ಇರಲಿಲ್ಲ ಇವರಿಗೆ. ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಸಿಕ್ಕಂಗೆ ಇವರು ಕಡಿಮೆ ದರಕ್ಕೆ ಔಷಧಿಯನ್ನು ಖರೀದಿ ಮಾಡ್ತಾ ಇದ್ರಂತೆ. ಅಂದರೆ ನಕಲಿ ಔಷಧಿಯನ್ನು ಕಡಿಮೆ ದರದಲ್ಲಿ ಖರೀದಿ ಮಾಡ್ತಾ ಇದ್ರಂತೆ. ಅದು ನಕಲಿ ಔಷಧಿಯಾಗಿತ್ತು. ಅದನ್ನು ಇವರು ದೊಡ್ಡ ದೊಡ್ಡ ಕಂಪನಿಗಳ ಲೇಬಲನ್ನು ಬಳಸಿಕೊಂಡು ಇವರು ಮಾರಾಟ ಮಾಡ್ತಾಯಿದ್ರು. ಈಗ ಈ ಜಾಲ ಬಯಲಾಗಿದೆ. ನಿನ್ನೆ FDA ಅಧಿಕಾರಿಗಳು ಬಿಡದಿ ಬಳಿ ಬಿಗ್ಗೆಸ್ಟ್ ಒಂದು ಕಾರ್ಯಾಚರಣೆ ಕೈಗೊಂಡಿದ್ದರು. ಸರಿಸುಮಾರು 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆ ಈ ಒಂದು ಆಪರೇಷನ್ ಏನೇನು ಪತ್ತೆ ಆಯ್ತು ಸರ್? ಆಪರೇಷನ್ ಸಂದರ್ಭದಲ್ಲಿ ಇಲ್ಲ, ಬಹುಶಃ ಬಹಳ ಒಂದು ಗಂಭೀರವಾದ ವಿಚಾರ. ಮತ್ತೆ ನಾವೆಲ್ಲ ಆಲೋಚನೆ ಮಾಡಬೇಕಾದಂತು. ಒಂದು ಕಡೆ ಇಲ್ಲಿ ಊಟ ಕೊಡೋದು ಹೋಟೆಲ್ನವ್ರು ಸರಿ ಇಲ್ಲ, ಇನ್ನೊಂದು ಕಡೆ ಆಸ್ಪತ್ರೆಗೆ ಔಷಧಗಳ ಒಂದು ಇವತ್ತು ನಂಬದಂಥ ಪರಿಸ್ಥಿತಿ. ದೊಡ್ಡ ಮಟ್ಟದ ಚಿಂತಾಜನಕವಾಗುವಂಥ ನಾವು ಬಹಳ ಗಂಭೀರವಾದ ಒಂದು ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ನಿನ್ನೆ ಏನೆಲ್ಲ ಬಹುಶಃ ಅಲ್ಲಿ ಆಗಿದೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು 9 ಗಂಟೆಗೆ ನನ್ನ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇವತ್ತಿದೆ. ಮತ್ತು ಇದರ ಬಗ್ಗೆ ಇದರ ಅಂತಾರಾಜ್ಯ ಮಟ್ಟದ ಜಾಲ ಒಂದು, ಮತ್ತು ಯಾರು ಪಡ್ಕೊಳ್ತಾರೆ ಇದು ಎಲ್ಲರಿಗೂ ಜವಾಬ್ದಾರಿ ಇದ್ದಾರೆ. ಒಂದು ಯಾರು ಸಪ್ಲೈ ಮಾಡ್ತಾರೆ, ಇನ್ನೊಂದು ಯಾರು ಇದರಲ್ಲಿ ಸಪ್ಲೈ ಮಾಡಲಿಕ್ಕೆ ಸಹಕಾರ ಮಾಡುವಂಥ ಲಾಜಿಸ್ಟಿಕ್ಸ್ ಯಾರಿದೆ, ಮತ್ತು ಇವರು ಯಾರ ಹತ್ರ ಬರ್ತಾರೆ, ಇವರು ಯಾರ್ಯಾರಿಗೆಲ್ಲ ಅಂಗಡಿಯವರಿಗೆ ಮತ್ತು ಇವರ ನೆಟ್ವರ್ಕ್ ಏನಿದೆ, ಇದೆಲ್ಲವೂ ಕೂಡ ಇವತ್ತು ತನಿಖೆ ಮಾಡಬೇಕು. ನಾನು SP ಕೂಡ ಹೇಳಿದ್ದೇನೆ. ನಾವು ನಾನು ಮತ್ತು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಿದ್ದೇವೆ. ಸರ್, ಅಂದ್ರೆ ಇದೊಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆ ಜಾಗ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಆ ನೆಟ್ವರ್ಕ್ ನೋಡ್ತಾ ಇದ್ದ ಸಂದರ್ಭದಲ್ಲಿ ಇದೊಂಥರ ವ್ಯವಸ್ಥಿತ ಎಷ್ಟು ವರ್ಷಗಳಿಂದ ಆಗ್ತಿತ್ತು ಮಾಹಿತಿ ಸಿಗ್ತದೆ? ಅದೇ ಇನ್ನು ನಮ್ಮ ತನಿಖೆಯಿಂದ ಇದೆಲ್ಲ ಗೊತ್ತಾಗುವಂಥದ್ದು. ಈಗ ಪ್ರಾಥಮಿಕ ಹಂತದಲ್ಲಿದೆ. ತನಿಖೆ ಆದ ನಂತರ ಎಲ್ಲ ವಿಚಾರ ಗಮನಕ್ಕೆ ಇವತ್ತು ಬರ್ತದೆ. ಬಹುಶಃ ನಾನು ಮತ್ತೆ 9 ಗಂಟೆ ಮಾತಾಡೋ ಸಂದರ್ಭದಲ್ಲಿ ಸಾವಿರ ವಿಚಾರಣೆ ಹೇಳ್ತೇನೆ. ಅಂದ್ರೆ ಹಲವು ಕಂಪನಿಗಳ ನಕಲಿ ಬ್ರ್ಯಾಂಡೆಡ್, ಅದು ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಮಲ್ಟಿನ್ಯಾಷನಲ್ ಕಂಪನಿಗಳ ಬ್ರ್ಯಾಂಡ್. ಇನ್ನು ಯಾವುದು ಸತ್ಯ ಯಾವುದು ಇದನ್ನೀಗ ಒಂದು ಲ್ಯಾಬ್ ಇಟ್ಕೊಳ್ಬೇಕು, ಮದ್ದು ಸಾರಿ ಉಂಟ ಇಲ್ವ ಅಂತ ನೋಡಿಕೊಡ್ಲಿಕ್ಕೆ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಾಗಿದೆ. ಇದೆಲ್ಲಿ ಸಪ್ಲೈ ಆಗ್ತಿತ್ತು ಸರ್? ಅದೆಲ್ಲ ಮಾಹಿತಿ ಸಿಗ್ಬೇಕಷ್ಟೇ. ಯಾಕೆ ತನಿಖೆ ನಡೀತಾ ಇದೆ. ದೊಡ್ಡ ಮಟ್ಟ ಜಾಲದ ಕಾರಣ ಇದೊಂದು ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದೇನೆ. ನಾನು DGಗೆ ಇವತ್ತು ಮಾತಾಡ್ತಿದ್ದೇನೆ. ಅದು ಈಗ ಚರ್ಚೆ ಮಾಡ್ತಿದ್ದೇನೆ ನಾನು. ಬಹುಶಃ ಮುಖ್ಯಮಂತ್ರಿ ಜೊತೆ ಮತ್ತು ನಮ್ಮ ಗೃಹ ಸಚಿವ ಜೊತೆ ಚರ್ಚೆ ಮಾಡ್ಬೇಕಂತ. ಎಷ್ಟು ದಿನ ಇದು ಸಪ್ಲೈ ಆಗಿರೋದೇನು ಎಫೆಕ್ಟ್ ಆಗಿರೋದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ? ಅಲ್ಲ, ನಮ್ಗೇನು ಮಾಹಿತಿ ಇಲ್ಲ. ಎಲ್ಲ ಇನ್ನು ನೋಡಬೇಕು ಯಾವ ಆಸ್ಪತ್ರೆಗೆ ಸಪ್ಲೈ ಮಾಡಿದ್ದಾನೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಬಂದಿದ್ದಾರೆ, ಎಷ್ಟು ಜನ ಸೌಖ್ಯದಿಂದ ಇದ್ದರು, ಎಷ್ಟು ಜನ ತೀರಿ ಹೋದರು, ಇದೆಲ್ಲ ಕೂಡ ದೊಡ್ಡ ಮಟ್ಟದ ಒಂದು ಜಾಲವನ್ನು ಪತ್ರ ಕೆಲಸ ಆಗಬೇಕು. ಎಷ್ಟು ಕೋಟಿ ಔಷಧಿ? ಸುಮಾರು 5 ಕೋಟಿ ಔಷಧ. ಈಗ ಒಂದು ಕಡೆಯಲ್ಲಿ ಒಮ್ಮೆಲೆ 5 ಕೋಟಿ ಸಿಗಬೇಕಾದ್ರೆ ಎಷ್ಟು ಬರ್ತಿತ್ತು? ಒಮ್ಮೆಲೆ ಕೈಗೆ ಸಿಗಬೇಕಾದ್ರೆ ಅದಕ್ಕೆ ಕಾರಣ ಬಹುಶಃ ಎಲ್ಲ ಮಾಹಿತಿಯನ್ನು ಕಲೆ ಆಗ್ತೇವೆ. ಸರ್, ಕಡೆಯದಾಗಿ ಒಂದು ಪ್ರಶ್ನೆ. ಈ ಒಂದು ಜಾಲದ ಹಿಂದೆ ಯಾರಾದರೂ ಪ್ರಭಾವಿಗಳಿದ್ರ ಅಥವಾ ಮೇಲ್ನೋಟಿಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲಿ ಯಾವುದಿಲ್ಲ, ಯಾವುದು ಗೊತ್ತಿಲ್ಲ. ಇದು ಬಿಡದಿ, ಅಂದ್ರೆ ಬಿಡದಿಯಲ್ಲಿ ಆಗಿರೋದು. ಓಕೆ, ಅಲ್ಲಿದ್ದಂತಹ ಒಂದಿಷ್ಟು ಜನರು ಬೇರೆ ಸ್ಟೇಟ್ ಅವರ ಬೇರೆ ಕಡೆಯವರು ಇದ್ರಂತ? ಅಲ್ಲ, ಅದೆಲ್ಲ ಕೂಡ ಮಾಹಿತಿ ಇಲ್ಲ, ಅದು ನೋಡ್ಬೇಕು. ಎಲ್ಲ ಕೂಡ ಸತ್ಯಾಂಶ ಅಂತ ಹೇಳ್ತೇನೆ ನಾನು. ಥ್ಯಾಂಕ್ ಯು ಸರ್. ಗುಟ್ಕಾ ಬ್ಯಾನ್ ಬಗ್ಗೆ ಅಂತಿಮವಾಗಿ ಬೇರೆ ಏನಾದರೂ ನಿರ್ಧಾರ? ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ UT ಖಾದರ್ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.